ನಮಸ್ಕಾರ. ಎಲ್ಲರಿಗೂ ಹನುಮಾನ್ ಜಯಂತಿ ಶುಭಾಶಯಗಳು. ಇವತ್ತು ನೀವು ಎಲ್ಲಾ ದೇವಸ್ಥಾನಗಳಲ್ಲಿ ಹನುಮಾನ್ ವಿಗ್ರಹಕ್ಕೆ ಸಿಂಧೂರ ಹಚ್ಚಿರೋದನ್ನ ನೋಡೇ ಇರ್ತೀರಾ. ಹನುಮಂತನಿಗೆ ಸಿಂಧೂರ ಹಚ್ಚಿ ಪೂಜೆ ಯಾಕೆ ಮಾಡಬೇಕು, ಇದರ ಇತಿಹಾಸ ಏನು ಅನ್ನೋದನ್ನ ನಾವೀಗ ನೋಡೋಣ. ಇದರ ಹಿಂದೆ ಒಂದು ಸುಂದರ ಕಥೆ ಇದೆ. ಅಯೋಧ್ಯೆಯಲ್ಲಿ ರಾಮ ರಾಜನಾಗಿದ್ದಾಗ ಸೀತಾಮಾತೆಯು ಹಣೆಗೆ ಸಿಂಧೂರ ಹಚ್ಚುತ್ತಾ ಕುಳಿತಿದ್ದರು. ಇದನ್ನು ನೋಡಿದ ಹನುಮಂತ, ಮಾತೆ, ನೀವು ಈ ಕೆಂಪು ಪುಡಿಯನ್ನು ಯಾಕೆ ಹಚ್ಚುತ್ತಿದ್ದೀರಾ ಎಂದು ಪ್ರಶ್ನಿಸಿದ. ಸೀತಾಮಾತೆಯು, ಹೀಗೆ ಹಚ್ಚುವುದರಿಂದ ರಾಮನ ಆರೋಗ್ಯ ಮತ್ತು ಆಯಸ್ಸು ವೃದ್ಧಿಯಾಗುತ್ತದೆ ಎಂದರು. ಇದನ್ನು ಕೇಳಿದ ಹನುಮಂತ, ರಾಮನ ಆಯಸ್ಸು ಇನ್ನಷ್ಟು ಜಾಸ್ತಿಯಾಗಬೇಕೆಂದರೆ ನಾನೇನಾದರೂ ಮಾಡಬೇಕೇ ಎಂಬ ಭಾವನೆಯಿಂದ ತನ್ನ ಎಲ್ಲ ದೇಹಕ್ಕೂ ಸಿಂಧೂರ ಹಚ್ಚಿದರು. ಆ ಸಿಂಧೂರದಿಂದ ತುಂಬಿದ ಹನುಮಂತನನ್ನು ನೋಡಿದ ರಾಮ ಆಶ್ಚರ್ಯದಿಂದ ನಗುತ್ತಾ ಹನುಮಂತನ ಭಕ್ತಿಗೆ ಮೆಚ್ಚಿ, ಹನುಮಂತನನ್ನು ಯಾವ ಭಕ್ತರು ಸಿಂಧೂರ ಹಚ್ಚಿ ಪೂಜಿಸುತ್ತಾರೋ ಅವರ ಮೇಲೆ ತನ್ನ ಅನುಗ್ರಹ ಆಶೀರ್ವಾದ ಸದಾ ಇರುತ್ತದೆ ಎಂದು ಆಶೀರ್ವದಿಸಿದರು. ಇದೇ ಕಾರಣಕ್ಕೆ ಇಂದಿಗೂ ಕೂಡ ಭಕ್ತರು ಹನುಮಂತನನ್ನು ಸಿಂಧೂರ ಹಚ್ಚಿ ಪೂಜಿಸುತ್ತಾರೆ. ಜೈ ಶ್ರೀರಾಮ್.